ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಸೊ ಹಾಗಾದ್ರೆ ಇನ್ನು ಎಷ್ಟು ದಿನಗಳ ಕಾಲ ಮಳೆ ಆಗತ್ತೆ, ಜೊತೆಗೆ ಯಾವ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ, ಸೊ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಹವಾಮಾನ ಇಲಾಖೆಯ ನಿರ್ದೇಶಕರಾಗಿರುವಂತಹ CS ಪಾಟೀಲ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪೂರ್ವ ಮುಂಗಾರು ಮಳೆಯ ಅಬ್ಬರ ಎಲ್ಲಾ ಕಡೆ ಜೋರಾಗಿದೆ. ಸೊ ಯಾವ ಜಿಲ್ಲೆಗಳಲ್ಲಿ ಜೋರಾಗಿದೆ ಸರ್? ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ವ್ಯಾಪಕ ಮಳೆಯಾಗಿದೆ. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಅದು ಧರ್ಮಸ್ಥಳದಲ್ಲಿ 15 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದೆ ಉತ್ತರ ಒಳನಾಡಿನಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಇವತ್ತ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ನಾವು ಆರೆಂಜ್ ಅಲರ್ಟ್ ಅನ್ನು ಕೊಟ್ಟಿದ್ದೇವೆ. ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಯೆಲ್ಲೋ ಅಲರ್ಟ್ ಕೊಟ್ಟಿವಿ. ನಾಳೆಯಿಂದ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗಿನಲ್ಲಿ 22, 23, 24 ತನ ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಯೆಲ್ಲೋ ಅಲರ್ಟ್ ಅಂದ್ರೆ ಸುಮಾರು 7ರಿಂದ 12 ಸೆಂಟಿಮೀಟರ್ ಮಳೆ ಆಗುತ್ತೆ. ಆರೆಂಜ್ ಅಲರ್ಟ್ ಅಂದ್ರೆ 12 ಸೆಂಟಿಮೀಟರ್ಗಿಂತ ಮಳೆ ಹೆಚ್ಚಿಗೆ ಆಗೋದಕ್ಕೆ ನಾವು ಆರೆಂಜ್ ಅಲರ್ಟ್ ಅಂತ ಕರಿತೀವಿ. ಇವತ್ತು ಮಳೆ ಪ್ರಮಾಣ ಜಾಸ್ತಿ ಆಗ್ಬೋದು. ನಾಳಿಂದ ಸ್ವಲ್ಪ ಕಡಿಮೆ ಆಗಿ 25 ನಂತರ ಒಂದು ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಆಗ್ಬೋದು. ಯಾಕಂದ್ರೆ ಬಂಗಾಳ ಉಪಸಾಗರದಲ್ಲಿ ನಾಳೆಗೆ ವಾಯುಭಾರ ಕುಸಿತ ಆಗಿ ಲೋ ಪ್ರೆಷರ್ ಸಿಸ್ಟಮ್ ಆಗೋ ಚಾನ್ಸಸ್ ಅದಾವು. ಅದರಲ್ಲಿಂದ ಗಾಳಿ ಎಲ್ಲ ಅಲ್ಲೇ ಸುತ್ತುವರಿಯುವುದರಿಂದ ಇಲ್ಲಿ ಒಂದು ಸ್ವಲ್ಪ 25 ನಂತರ ಕರ್ನಾಟಕದಲ್ಲಿ ಸ್ವಲ್ಪ ತಾತ್ಕಾಲಿಕವಾಗಿ ಮಳೆ ಕಡಿಮೆ ಆಗ್ಬೋದು. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ನಲ್ಲಿ 19ನೇ ತಾರೀಕಿಗೆ ಪೂರ್ವ ಮುಂಗಾರು ಮಳೆ ನೈಋತ್ಯ ಮಾನ್ಸೂನ್ ನಾರ್ಮಲ್ ಆಗಿ ಅದು ಕಾಲಿಟ್ಟಿದೆ. ಇದು ಮೇ 31 ಸುಮಾರು ಹೆಚ್ಚು ಕಡಿಮೆ ಕೇರಳದಲ್ಲಿ ಮಾನ್ಸೂನ್ ಸೆಟ್ ಆಗ್ಬೋದು. ಕರ್ನಾಟಕದಲ್ಲಿ ನಾರ್ಮಲ್ ಡೇಟ್ ಆಫ್ ಮಾನ್ಸೂನ್ ಇದು 5ನೇ ತಾರೀಕು. ಇಲ್ಲಿನೂ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಟೈಮ್ದಲ್ಲಿ ಮಳೆ ಬರೋ ಚಾನ್ಸಸ್ ಐತಿ. ಈಗ ಮೇದಲ್ಲಿ ಒಳ್ಳೆಯ ಮಳೆ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕಡೆನೂ ಸಾಮಾನ್ಯ ಅಥವಾ ಸಾಮಾನ್ಯ ಮಟ್ಟಕ್ಕಿಂತ ಸ್ವಲ್ಪ ಮಳೆ ಆಗಿದೆ. ಇನ್ನು ಮುಂದಿನ ಮುಂಗಾರಿನಲ್ಲಿ ಒಳ್ಳೆಯ ಮಳೆಯನ್ನು ನಾವು ನಿರೀಕ್ಷಿಸಬಹುದು. ಈಗ 4 ದಿನಗಳ ಕಾಲ ಏನು ಮಳೆ ಆಗತ್ತೆ ಅಂತ ಹೇಳಿದ್ರೆ, ಯಾವ್ದಾದ್ರು ಜಿಲ್ಲೆಗೆ ರೆಡ್ ಅಲರ್ಟ್ ಏನಾದ್ರು ಇದೆಯಾ? ಸೊ ಜೊತೆಗೆ ಕೇರಳದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಅದರ ಎಫೆಕ್ಟ್ ಏನಾದ್ರು ಆಗತ್ತಾ? ನಾನು ನಿಮಗೆ ಹೇಳಿದ ಇದು ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನದಲ್ಲಿ ಇವಕ್ಕೆ ಆರೆಂಜ್ ಅಲರ್ಟ್ ಅಷ್ಟ ಕೊಟ್ಟಿವಿ. ರೆಡ್ ಅಲರ್ಟ್ ಕೊಟ್ಟಿಲ್ಲ. ರೆಡ್ ಅಲರ್ಟ್ ಅಂದ್ರೆ 20 ಸೆಂಟಿಮೀಟರ್ಗಿಂತ ಮಳೆ ಆಗೋದು. ಅಷ್ಟೊಂದು ಮಳೆ ಆಗಲಿಕ್ಕಿಲ್ಲ. ಆದ್ರೆ ಆರೆಂಜ್ ಅಲರ್ಟ್ ಕೊಡೋಷ್ಟು ಮಳೆ ಆಗ್ಬಹುದು ಅಂತ ಹೇಳಿ. ಈಗ ಬೆಂಗಳೂರಲ್ಲಿ ಮಳೆ ಆಗುವಂತಹ ಚಾನ್ಸಸ್ ಇದೆಯಾ ಹೇಗೆ? ಯಾಕಂದ್ರೆ ಒಂದ್ ಸಣ್ಣ ಮಳೆ ಬಂದ್ರು ಸಾಕು, ಬೆಂಗಳೂರಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗತ್ತೆ. ಸೊ ಬೆಂಗಳೂರು ವೆದರ್ ಫಾರ್ಕಾಸ್ಟ್ ಹೇಗಿದೆ ಸರ್? ಇವತ್ತು ಸಾಧಾರಣವಾಗಿ ಮಳೆ ಆಗ್ಬಹುದು. ನಾಳಿಂದ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಹಗುರ ಮಳೆ ಆಗುವ ಸಾಧ್ಯತೆ ಇದೆ. ಅಷ್ಟೊಂದು ಭಾರಿ ಮಳೆ ಆಗುವ ಚಾನ್ಸಸ್ ಈಗ ಬೆಂಗಳೂರಿನಲ್ಲಿ ಕಡಿಮೆ. ಈಗ 2024 ಇದು 2023ರಲ್ಲಿ ಇದು ಪೂರ್ವ ಮುಂಗಾರು ಮಳೆ ಇಷ್ಟೇ ಇತ್ತಾ, ಅಥವಾ ಈ ಸಲ ಜಾಸ್ತಿ ಆಗಿದೀವಾ, ಅಥವಾ ಲಾಸ್ಟ್ ಟೈಮೇ ಜಾಸ್ತಿ ಇತ್ತಾ, ಹೇಗೆ ಸರ್? ಈ ವರ್ಷ ಒಂದ್ ಸ್ವಲ್ಪ ಪೂರ್ವ ಮುಂಗಾರಿನಲ್ಲಿ ಮೇ ತಿಂಗಳಲ್ಲಿ ಒಳ್ಳೆ ಮಳೆ ಆಗಿದೆ. ಮುಂದೆ ಮಳೆ ಮುನ್ಸೂಚನೆ ಎಲ್ಲ ಹೇಗಿದೆ? ಈಗ ನೆಕ್ಸ್ಟ್ ಮಂತ್ ಇರ್ಬೋದು. ಮುಂದೆ ಲ್ಯಾಲಿನೋ ಕಂಡೀಷನ್ಸ್ ಬರೋದ್ರಿಂದ ಮುಂಗಾರು ಉತ್ತಮ ಮಳೆ ಆಗುವ ನಿರೀಕ್ಷೆ ಈ ವರ್ಷ. ಒಳ್ಳೆ ಮಳೆ. ಈಗ ಪೂರ್ವ ಮುಂಗಾರು ಏನಾದ್ರು ಅಬ್ಬರಿಸ್ತಾ ಇದ್ದಾಗ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಜನರು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಸೊ ಏನೆಲ್ಲ ತೆಗೆದುಕೊಳ್ಬಹುದು? ಈ ಪೂರ್ವ ಮುಂಗಾರು ಆಗ ಮುಂದ ಮಳೆ ಭಾರಿ ರಭಸವಾಗಿರ್ತೈತಿ. ಅದ್ರ ಜೊತೆಗೆ ಗಾಳಿ ಸ್ಪೀಡ್ನು ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ಇರ್ಬೋದು. ಅದ್ರ ಜೊತೆಗೆ ಗುಡುಗು ಮಿಂಚುನು ಇರ್ತೈತಿ. ಗುಡುಗು ಮಿಂಚು ಬಂದಾಗ ಒಂದ್ ಸ್ವಲ್ಪ ಹೊರಗಡೆ ಹೋಗೋದನ್ನು ನಾವು ಕಡಿಮೆ ಮಾಡ್ತೇವೆ ಆ ಟೈಮ್ದಲ್ಲಿ. ಈಗ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಮಳೆ ಬಿಟ್ಟು ಹೊರತುಪಡಿಸಿ ಬೇರೆ ಟೈಮಲ್ಲೆಲ್ಲ ಹೇಗಿರುತ್ತೆ? ಉಷ್ಣಾಂಶ ಎಲ್ಲ ತುಂಬಾ ಹೀಟ್ ಆಗಿರತ್ತಾ, ಅಥವಾ ಕೂಲ್ ವೆದರ್ ಇರುತ್ತಾ, ಹೇಗೆ ಸರ್? ಎಲ್ಲ ಟೆಂಪರೇಚರ್ ಒಂದು 3-4 ಡಿಗ್ರಿ ಸೆಂಟಿಗ್ರೇಡ್ ಎಲ್ಲ ಕಡಿಮೆ ಆಗಿದೆ. ಕಲಬುರ್ಗಿ ಎಲ್ಲ 38-39 ಡಿಗ್ರಿ ಸೆಂಟಿಗ್ರೇಡ್. ಬೆಂಗಳೂರಿನಲ್ಲಿ ಕೂಡ ಉಷ್ಣಾಂಶ ನಾರ್ಮಲ್ ಆಯ್ತದೆ. ಅಷ್ಟೊಂದು ಹೀಟ್ ವೇವ್ ಕಂಡೀಷನ್ಸ್ ಆಗೋಷ್ಟು ವಾರ್ನಿಂಗ್ ಕೊಡೋಷ್ಟು ಇದಿಲ್ಲ, ಉಷ್ಣತೆ ಹೆಚ್ಚಿಗೆ.
ಅಂದ್ರೆ ಇನ್ 4 ದಿನದಲ್ಲಿ ಹೆಚ್ಚು ಮಳೆ ಆಗುವಂತಹ ಚಾನ್ಸಸ್ ಇದೆ, ಆಮೇಲೆ ಮತ್ತೆ ಕಡಿಮೆ ಆಗತ್ತೆ. ಆ, ಅಲ್ಪಾವಧಿಯಲ್ಲಿ ಕಡಿಮೆ ಆಗ್ಬೋದು ಮತ್ತೆ ಮುಂದೆ ಹೆಚ್ಚಿಗೆ ಆಗ್ತದೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ಹವಾಮಾನ ಇಲಾಖೆಯ ನಿರ್ದೇಶಕರಾಗಿರುವಂತಹ ಸಿ ಎಸ್ ಪಾಟೀಲ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.